ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಧನಸ್ಸು ರಾಶಿಯಲ್ಲಿ ಕೇತು ಮತ್ತು ಶನಿಯ ಸಂಚಾರವಾಗ್ತಾ ಇದೆ. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಎನ್ನುವಂತಹ ಆತಂಕ, ಜೊತೆಗೆ ಅಪಘಾತಗಳು, ಅಪಮೃತ್ಯು ದೋಷಗಳು ಕೂಡ ಕಾಣುತ್ತೆ ಎನ್ನುವಂತಹ ಆತಂಕ ಕಾಡ್ತಾ ಇದೆ. ಏನು ಪರಿಹಾರ ಇದಕ್ಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿ, ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರೂಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲ ಪಕ್ಷ, ದ್ವಾದಶಿ, ಸೋಮವಾರ, ಪುಷ್ಯ ನಕ್ಷತ್ರ, ಅತಿಗಂಡ ಯೋಗ, ವಣಿಜ್ಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 7:59 9:30 ಗುಳಿಕ ಕಾಲ ಮಧ್ಯಾಹ್ನ 2:02 3:33 ಯಮಗಂಡ ಕಾಲ ಬೆಳಗ್ಗೆ 11:01 12:32 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9:47 10:19 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರೂಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರೂಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಭೂ ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಭೂಲಾಭ, ಪಿತ್ರಾರ್ಜಿತ ಆಸ್ತಿ ಗಳಿಕೆಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸುಖ ಭೋಜನ ಪ್ರಾಪ್ತಿ, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ವಾಹನದಲ್ಲಿ ಅಪಘಾತಗಳಾಗ್ತಕ್ಕಂಥ ಸಂಭವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸಿ. ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತೀರೋ ಅಂಥವರು ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ಅಂತ ಒಂದು ಪರಿಹಾರ, ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ, ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಪಾಲುದಾರಿಕೆಯ ಮಾತುಕತೆ ಅಂತಕ್ಕಂಥದ್ದು ನಡೆಯೋಕೆ ಪಾಲ್ಗೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ಉದ್ಯೋಗ ಇಲ್ದನೆ ನಿರುದ್ಯೋಗಿಗಳಿದ್ದೀರೋ ಅಂಥವರಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಅನ್ಯ ಜನರಲ್ಲಿ ವೈಮನಸ್ಸನ್ನ ಹೆಚ್ಚಾಗಿ ಈ ದಿನ ನೀವು ಮಾಡ್ಕೊಂಡ್ಬಿಡ್ತೀರಾ. ಯಾರೋ ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಇರೋವ್ರ ಜೊತೆ ವೈಮನಸ್ಸತ್ವ, ಶತ್ರುತ್ವವನ್ನು ಕಾರ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವೃದ್ಧ ದಂಪತಿಗಳ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ, ಅವರಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಪತಿ ಪತ್ನಿಯರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಹಿರಿಯರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭಯೋಗ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳು, ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ ಮಾತಿನ ಮೇಲೆ ಹಿಡಿತವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ ಕನ್ಯಾಮಣಿಗೆ ಪಾದಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಜಾಗ್ರತೆಯನ್ನು ವಹಿಸಿ ವ್ರತ, ಅಲೆದಾಟ, ತಿರುಗಾಟಗಳನ್ನು ಮಾಡಬೇಕಾಗತ್ತೆ. ಕುತಂತ್ರದಿಂದ ಹಣ ಸಂಪಾದನೆಯನ್ನ ಮಾಡಲಿಕ್ಕೆ ಮುಂದಾಗ್ತೀರಾ. ಈ ರೀತಿ ಕುತಂತ್ರದಿಂದ ಹಣವನ್ನು ಸಂಪಾದನೆಯನ್ನ ಮಾಡಲಿಕ್ಕೆ ಮುಂದಾಗಬೇಡಿ. ಇದರಿಂದ ನಾನಾ ರೀತಿಯ ತೊಂದರೆಗಳು ಮುಂದೆ ಕಟ್ಟಿಟ್ಟ ಬುತ್ತಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ,
ಓಂ ಶ್ರೀ ವಿಜಯ ಗಣಪತಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ ಅರ್ಕಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ದಿನವಾಗತ್ತೆ. ಮಾನಸಿಕ ಒತ್ತಡ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಶತ್ರುಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ, ಜಾಗ್ರತೆಯನ್ನು ವಹಿಸಿ. ಅಧಿಕ ನಷ್ಟಗಳನ್ನ ಈ ದಿನ ನೀವು ಮಾಡ್ಕೋಬೇಕಾಗತ್ತೆ. ಸಾಲದ ಬಾಧೆ ನಿಮ್ಮನ್ನ ಕಾಡತ್ತೆ. ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯ ಮತ್ತೆ ನೀರನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಬೇಡದ ವಿಷಯಗಳಲ್ಲಿ ಆಸಕ್ತಿಯನ್ನ ತೋರಿಸ್ತಕ್ಕಂಥ ಒಂದು ದಿನವಾಗತ್ತೆ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ, ನೀವು ಮೂಗು ತೋರಿಸ್ಕೊಂಡು ಹೋಗ್ತಕ್ಕಂಥದ್ದು, ಅದರಿಂದ ಕಲಹಗಳಾಗ್ತಕ್ಕಂಥದ್ದು, ಜೊತೆಗೆ ದೂರಾಲೋಚನೆ ಮನಸ್ಸಿನಲ್ಲಿ ನಾನಾ ರೀತಿಯ ದುಷ್ಟ ಪರಿಣಾಮಗಳು ಬೀರ್ತಕ್ಕಂಥ ಒಂದು ದಿನವಾಗತ್ತೆ. ಮಕ್ಕಳಿಂದ ನೋವನ್ನ ಅನುಭವಿಸ್ತಕ್ಕಂಥ ಒಂದು ದಿನವಾಗತ್ತೆ. ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ದೊರೀತಕ್ಕಂಥ ಒಂದು ದಿನವಾಗತ್ತೆ. ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಮನಃಶಾಂತಿ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ತಂದೆ ತಾಯಿಗಳಿಗೆ ಮಾತಾಪಿತೃಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ದಾವಣಗೆರೆಯಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ನಾಗರಾಜ್ ಅವರೇ ನಮಸ್ಕಾರ. ಕಾರ್ಯಕ್ರಮ ಡೈಲಿ ನೋಡ್ತಾ ಇದ್ರಿ, ಲೈನ್ ಸಿಕ್ಕಿದ್ದೇ ಅಲ್ಲ, ಇಷ್ಟ ದಿನ ಆದ್ರೆ ಇವಾಗ ಸಿಕ್ಕಿದೆ. ನಾಗರಾಜ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಾಗರಾಜ್ ಅವರೇ ನಮಸ್ಕಾರ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8. ನಿಮ್ಮ ಮನೆ ದೇವರು ಯಾವುದು? ಉದ್ದಿನಿಸಿದ್ದಪ್ಪ. ಏನ್ ಮಾಡ್ಕೊಂಡಿದ್ದೀರಪ್ಪ? ನಾವು ವ್ಯವಸಾಯ ಮಾಡ್ತೀವಿ. ಖಂಡಿತವಾಗಿ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6 7 8. 1 2 3 4 5 6 7 8. ಗುರುಗಳೇ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಅಧಿಕವಾಗ್ತಾ ಇದೆ. ಹೆಜ್ಜೆಗೂ ಶತ್ರುಗಳು ತೊಂದರೆಯನ್ನು ಕೊಡ್ತಾರೆ. ಏನು ಮಾಡಿದ್ರೆ ಅಭಿವೃದ್ಧಿ ಆಗತ್ತೆ, ನಮಗೂ ಕೂಡ ಒಳ್ಳೆ ಕಾಲ ಬರುತ್ತಾ ಅಥವಾ ಇಲ್ವಾ, ಇಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇಲ್ಲಿ ರಾಶಿ ಒಂದು ಪ್ರಶ್ನೆಯ ಪ್ರಕಾರ ಬರ್ತಾ ಇರತಕ್ಕಂಥದ್ದು, ನಿಮ್ಮ ಕುಟುಂಬಕ್ಕೆ ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದು ಕಾಡ್ತಾ ಇದೆ. ಈ ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದು ಇರೋದ್ರಿಂದಾನೇ ಈ ರೀತಿ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳನ್ನು ಅನುಭವಿಸ್ತಕ್ಕಂಥದ್ದು. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಬಹಳಷ್ಟು ಬಾರಿ ಮುಂದನೆ ಎಲ್ಲ ಅದೃಷ್ಟ ಓಡಾಡುತ್ತೆ, ಆದರೂ ಕೂಡ ಅಂತ ಅದೃಷ್ಟಗಳನ್ನು ನೀವು ಉಪಯೋಗಿಸೋಕೆ ಅನುಭವಿಸೋಕೆ ಆಗಲ್ಲ. ಇಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗತ್ತೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಾಗಶಾಂತಿ ಹೋಮ, ಶ್ವೇತ ನಾಗ ಗೃಹ ಪ್ರವೇಶ ಅಂದರೆ ಒಂದು ಬೆಳ್ಳಿಯ ನಾಗರನ್ನ ಮಾಡಿ ಹುತ್ತದಲ್ಲಿ ಹಾಕಿ ಅದಕ್ಕೆ ತನಿ ಎರೆದು ಆ ಮೃತಿಕಾ ಸಂಗ್ರಹಣೆಯನ್ನ ಮಾಡಿ ಉತ್ತದ ಮಣ್ಣನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ಆಗ ಹಂತ ಹಂತವಾಗಿ ನಿಮ್ಮ ಒಂದು ಭವಿಷ್ಯದಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆಯಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಗೌರಿ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮಾ. ನಮಸ್ತೆ ಅಮ್ಮ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 5. ನಿಮ್ಮ ಮನೆ ದೇವರು ಯಾವ್ದಮ್ಮ? ಮುನೇಶ್ವರ. ಏನ್ ಮಾಡ್ಕೊಂಡಿದ್ದೀರಾ ತಾಯಿ? ನಾನು ಏನು ಮಾಡ್ಕೊಂಡಿಲ್ಲ ಮೇಡಮ್. ನಮ್ಮ ಯಜಮಾನ್ರು ಎಲ್ಲೋದ್ರೂ ಗೊತ್ತೇ ಇಲ್ಲ, ಬಂದೇ ಇಲ್ಲ. ಖಂಡಿತವಾಗಿ ನೋಡೋಣಮ್ಮ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನ್ ಹೇಳತ್ತೆ. ಗುರುಗಳೇ, ಬಹಳಷ್ಟು ಕಷ್ಟಪಟ್ಟು ಜೀವನವನ್ನ ನಾನು ನಡೆಸ್ತಾ ಇದ್ದೇನೆ. ನನ್ನ ಜೀವನ ಅಂತಕ್ಕಂಥದ್ದು ಹೇಗೆ ಅಭಿವೃದ್ಧಿ ಆಗತ್ತೆ? ನೆಮ್ಮದಿ ಅಂತಕ್ಕಂಥದ್ದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಯಾರೂ ಕೂಡ ನನ್ನ ಮಾತಿಗೆ 3 ಕಾಸಿನ ಬೆಲೆಯನ್ನ ಕೊಡ್ತಾ ಇಲ್ಲ.
ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ಮರ್ಯಾದೆಗೋಸ್ಕರ ಬದುಕ್ತಕ್ಕಂಥ ಮಹಿಳೆ, ಆದರೂ ಕೂಡ ನನಗೆ ಇಲ್ಲದೇ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಈಗಾಗಲೇ ನನ್ನ ಮೇಲೆ, ದೂರುಗಳು ಇವೆಲ್ಲವೂ ಕೂಡ ನನ್ನ ಮೇಲೆ ಬರ್ತಾ ಇದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಕರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ದಾಂಪತ್ಯ ಅನ್ಯೂನ್ಯತ ವೃದ್ಧಿ ಹೋಮ, ಆಕರ್ಷಣ ವೃದ್ಧಿ ಹೋಮ, ಜೊತೆಗೆ ನಾರಸಿಂಹ ಸುದರ್ಶನ ಜಪ, ನಾರಸಿಂಹ ಸುದರ್ಶನ ಹೋಮವನ್ನು ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ. ನಿಮ್ಮಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಮಂಜಿನ ರೀತಿ ಕರಗಿ ಹೋಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಗೌರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲ, ಎಲ್ಲೇ ಹೋದರೂ ಕೂಡ ಅಶಾಂತಿ, ದಂಡವನ್ನು ಕಟ್ಟಬೇಕಾಗತ್ತೆ, ಎಲ್ಲೋ ಒಂದು ಕಡೆ ಫೈನ್ ಕಟ್ಟಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಪಿತ್ರಾರ್ಜಿತ ಆಸ್ತಿ ಗಳಿಕೆಯನ್ನ ಮಾಡಲಿಕ್ಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನ ಮಾಡಿ ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸ್ತ್ರೀ ಲಾಭ, ನಾನಾ ವಿಚಾರಗಳಲ್ಲಿ ಆಸಕ್ತಿಯನ್ನ ಈ ದಿನ ನೀವು ತೋರಿಸ್ತೀರಾ. ಆದರೆ ದುಡುಕು ಸ್ವಭಾವದಿಂದ ಬಹಳಷ್ಟು ಸಂಕಷ್ಟಗಳನ್ನ ತಂದು ಹೊಡ್ದುಕೊಳ್ಳತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಸ್ತ್ರೀ ಸೌಖ್ಯ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹ ಯೋಗ. ಆದರೆ ಸಾಲ ಬಾಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ದಿನ ಸೃಷ್ಟಿಯಾಗತ್ತೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಇಲ್ಲ ಸಲ್ಲದ ಅಪವಾದ ನಿಂದನೆಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರವನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸುದರ್ಶನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುದರ್ಶನನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ವಿಪರೀತ ಹಣ ವ್ಯಯವನ್ನ ಮಾಡಿಕೊಳ್ತಕ್ಕಂಥ ಒಂದು ದಿನವಾಗತ್ತೆ. ಯತ್ನ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಹಿತ ಶತ್ರುಗಳಿಂದ ತೊಂದರೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಸ್ಥಿರಾಸ್ತಿ ಮಾರಾಟವನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟ್ಟು ಬ್ರಾಹ್ಮಣನ ಪಾದ ಪೂಜೆಯನ್ನ ಮಾಡಿ ಸ್ವಯಂ ಪಾಕವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಮಿತ್ರರಲ್ಲಿ ಸ್ನೇಹ ವೃದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ವಿದ್ಯಾಭ್ಯಾಸವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣತಕ್ಕಂಥ ಒಂದು ದಿನ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂದ ಮಾತಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಅಥವಾ ಉತ್ತರಾಭಿಮುಖವಾಗಿರ್ತಕ್ಕಂಥ ಅಮ್ಮನವರ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಪ್ರಿಯ ಜನರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ವಿದ್ಯಾರ್ಥಿಗಳಿಗೆ ಆತಂಕ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ದುಗುಡ ಆತಂಕಗಳನ್ನು ಇಟ್ಕೊಳ್ತಕ್ಕಂಥ ಒಂದು ದಿನ. ಅಕಾಲ ಭೋಜನ, ಎಷ್ಟೇ ಹಣವನ್ನು ಇಟ್ಕೊಂಡಿದ್ರೂ ಸಹಿತ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಸಾಮಾನ್ಯ ಸೌಖ್ಯಕ್ಕೆ ಅಂದ್ರೆ ಸುಖಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಅತಿಯಾದ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಆ ಕೋಪದಿಂದ ಕಷ್ಟ ಕಾರ್ಪಣ್ಯಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಎಚ್ಚರಿಕೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ದತ್ತಾತ್ರೇಯರ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ ಬಡ ಮಕ್ಕಳಿಗೆ ಅಥವಾ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ, ನರೇಶ್ ಕರೆ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮೇಡಮ್. ಮಾತಾಡಿ ಗುರುಜಿ ಹತ್ರ. ನರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 6 ಗುರುಜಿ. 6. ನಿಮ್ಮ ಮನೆ ದೇವರು ಯಾವುದು? ತಿರುಪತಿ ಸ್ವಾಮಿ. ತಿರುಪತಿ. ಏನ್ ಮಾಡ್ಕೊಂಡಿದ್ದೀರಾ?
ಕನ್ಸ್ಟ್ರಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆ ಏನು ಹೇಳುತ್ತೆ. 1 2 3 4 5 6. ಗುರುಗಳೇ, ನಾನು ಅಂದುಕೊಂಡಿದ್ದೊಂದು, ಆಗಿದ್ದೇ ಒಂದು. ನಾನು ಏನು ಯಾವ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ನೋ ಆ ಕೆಲಸ ನನಗೆ ಲಭ್ಯ ಆಗಿಲ್ಲ. ಆದರೆ ಉದರ ನಿಮಿತ್ತಕ್ಕೋಸ್ಕರ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇನೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ. ನನ್ನ ಜೀವನ ಹೇಗಿರುತ್ತೆ, ನನಗೆ ಉದ್ಯೋಗ ಒಳ್ಳೆಯ ಕಡೆ ಲಭ್ಯವಾಗತ್ತಾ ಅಥವಾ ಇಲ್ವಾ, ನನ್ನ ಜೀವನ ಹೇಗಿರುತ್ತೆ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನೀಚದಲ್ಲಿ ಇದ್ದಾನೆ. ಇದಕ್ಕೋಸ್ಕರ ಈ ರೀತಿ ಆಗತ್ತೆ. ನೀವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಇದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ 8 ಶುಕ್ರವಾರಗಳು ಉತ್ತರಾಭಿಮುಖವಾಗಿರ್ತಕ್ಕಂಥ ಅಮ್ಮನವರ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಕುಂಕುಮಾರ್ಚನೆಯನ್ನು ಮಾಡಿ, ಸಾಧ್ಯವಾದರೆ ಹೆಸರು ಬೇಳೆ ಕೋಸಂಬರಿ ನಿಂಬೆ ಪಾನಕ ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬನ್ನಿ. 8 ಶುಕ್ರವಾರಗಳು ಎಡಬಿಡದೆ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡಿ. 9ನೇ ಶುಕ್ರವಾರದಿಂದ ಆ ಅಮ್ಮನವರ ಕೃಪೆಯಿಂದ ಮಾರ್ಗದರ್ಶನ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗುತ್ತೆ, ಒಳ್ಳೆಯ ದಾರಿ ನಿಮಗೆ ಲಭ್ಯವಾಗುತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗ್ಲಿಪ್ಪ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗಾಗಲೇ ಧನುಸ್ಸು ರಾಶಿಯಲ್ಲಿ ಶನಿ ಮತ್ತು ಕೇತುವಿನ ಸಂಚಾರ ನಡೀತಾ ಇದೆ. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಆತಂಕ. ಏನು ಪರಿಣಾಮ ಬೀರುತ್ತೆ, ಜೊತೆಗೆ ಏನು ಪರಿಹಾರ ಗುರುಜಿ? ಅಲ್ಲಲ್ಲ, ಮುಖ್ಯವಾಗಿ ಈ ಮೇಷರಾಶಿ, ವೃಷಭ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಶನಿ ಮತ್ತು ಕೇತುವಿನ ಸಂಯೋಗದಿಂದ ನಾನಾ ರೀತಿಯ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳು, ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತಾ ಇದ್ದೀರೋ ಅಪಘಾತಗಳಾಗ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ, ಇಲ್ಲದೇ ಇರತಕ್ಕಂಥ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ನಾನು ಮಂಗಳವಾರದ ಸಂಚಿಕೆಯಲ್ಲಿ ಶನಿ ವಿಚಾರವನ್ನು ನಾನು ಈಗಾಗಲೇ ನಮ್ಮ ವೀಕ್ಷಕರಿಗೆ ಹೇಳಿದ್ದೇನೆ. ವೃಶ್ಚಿಕ ರಾಶಿ, ಧನುಸ್ಸು ರಾಶಿ ಮತ್ತು ಮಕರ ರಾಶಿಯವರಿಗೆ ಅಪಮೃತ್ಯು ಯೋಗ ಅಂತಕ್ಕಂಥದ್ದು, ಇಲ್ಲದೇ ಇರತಕ್ಕಂಥ ಸಂಕಟಗಳು, ಅಯ್ಯೋ ಜೀವನವೇ ಬೇಡ, ನಮಗೆ ಸಾಕಪ್ಪ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಅಂಥ ಒಂದು ಪರಿಸ್ಥಿತಿಗೆ ತಂದು ಹೊಡ್ತಾನೆ. ಯಾಕೆ ಅಂತ ಅಂದರೆ ಕಡೇ ಇನ್ನೊಂದು 4-5 ತಿಂಗಳು ಶನಿ ಧನುಸ್ಸು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನೇನು ಬಿಡುಗಡೆ ಸಮಯ, ಹೋಗ್ತಕ್ಕಂಥ ಸಮಯದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ಕೊಟ್ಟು ಹೋಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅದಕ್ಕೆ ನ್ಯಾಯಕಾರಕ ಶನಿ ಅಂತ ನಾವು ಕರೆಯೋದು. ತೀರ್ಮಾನವನ್ನು ಕೊಟ್ಟು ಹೋಗ್ತಾನೆ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ. ಆದರೆ ನಮ್ಮ ಪಬ್ಲಿಕ್ ಟಿವಿಯ ವೀಕ್ಷಕರು ಧೃತಿಗೆಡ್ತಕ್ಕಂಥದ್ದು ಬೇಡ. ನಾನು ಈಗಾಗಲೇ ಹೇಳಿದ್ದೇನೆ, ಪಂಚಮುಖಿಯ ಆಂಜನೇಯನ ಚಕ್ರ ಸ್ಥಾಪನೆಯನ್ನು ಮಾಡಿ ನಿಮ್ಮ ಪೂಜಾಗೃಹದಲ್ಲಿ ವ್ಯವಸ್ಥಿತವಾಗಿ ಪ್ರತಿನಿತ್ಯ ಆರಾಧನೆಯನ್ನ ಮಾಡಿ, ಹನುಮ ಚಾಲೀಸ ಅಥವಾ ಆಂಜನೇಯನ ಗಾಯತ್ರಿ ಮಂತ್ರ ಅಥವಾ ಆಂಜನೇಯನ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆ ಚಕ್ರ ಎಲ್ಲಪ್ಪ ಸಿಗುತ್ತೆ ಅಂತ ಅಂದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಈ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ನಂಬರಿಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಯುಗಾದಿ ಹಬ್ಬ ಆದ ಮಾರನೇ ದಿನ, ವರ್ಷದ ತೊಡಕು ಅಂತ ನಾವೇನು ಹೇಳ್ತೇವೆ, ಆ ದಿನ ಅದನ್ನು ವಿತರಣೆಯನ್ನು ಮಾಡ್ತೇವೆ. ಯಾರ್ಯಾರು ತಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಕೊಡ್ತೀರೋ ಅಂಥವರ ಹೆಸರಲ್ಲಿ ಮಾತ್ರ ಅದನ್ನು ಮಾಡಿ ಅನುಷ್ಠಾನವನ್ನು ಗೊಳಿಸಿ ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ನಿಮಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಕಚೇರಿಯಲ್ಲಿ ನಾನು ಈಗಾಗಲೇ ಮಾಡ್ತಾ ಇದ್ದೇನೆ. ಆದರೆ ಗಮನ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೊರಿಯರಲ್ಲಾಗಲಿ ಪೋಸ್ಟಲ್ಲಾಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಆ ಕೊರಿಯರಲ್ಲಿ ಕಾಲಲ್ಲಿ ತುಳಿತಕ್ಕಂಥದ್ದು, ಅಪವಿತ್ರಗೊಳಿಸ್ತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕಳೀತಕ್ಕಂಥ ಒಂದು ಕೆಲಸ ಆಗೋಗುತ್ತೆ. ಅದಕ್ಕೋಸ್ಕರನೇ ನಾವು ಯಾರಿಗೂ ಕೂಡ ಈ ಒಂದು ಚಕ್ರವನ್ನು ವ್ಯವಸ್ಥಿತವಾಗಿ ಪೋಸ್ಟಲ್ಲಿ ನಾವು ಕಳಿಸೋಕೆ ತಯಾರಿಲ್ಲ. ನೀವೇ ಬಂದು ಖುದ್ದಾಗಿ ವ್ಯವಸ್ಥಿತವಾಗಿ ಆಶೀರ್ವಾದವನ್ನು ಪಡೆದು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಆ ಚಕ್ರವನ್ನು ಇಟ್ಟು ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಾರೋ, ಯಾರು ವ್ಯವಸ್ಥಿತವಾಗಿ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥವರಿಗೆ ಬಂದಿರತಕ್ಕಂಥ ಅಪಮೃತ್ಯು ದೋಷ, ಅಪಘಾತ ದೋಷ ಇವೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗಿರ್ತಕ್ಕಂಥವರಿಗೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರುತ್ತೆ. ಆ ಶನಿ ಪುರಾಣದಲ್ಲಿ ಹೇಳುತ್ತೆ, ಪ್ರಾರಂಭದಲ್ಲೂ ಕೂಡ ಶನಿ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆಗ ಆ ಒಂದು ಶನಿ
ತೊಂದರೆಯನ್ನು ಕೊಡ್ತಾನೆ. ಯಾವಾಗ ಆ ರಾಶಿಯನ್ನು ಬಿಟ್ಟು ಬೇರೆ ರಾಶಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಮುಂದಾಗ್ತಾನೋ ಆಗ ಇರ್ತಕ್ಕಂಥ ಕೆಲಸ ಕಾರ್ಯವನ್ನೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡಿ ತೀರ್ಮಾನವನ್ನು ಕೊಡ್ತಾನೆ. ಆವಾಗಲೂ ಕೂಡ ತೊಂದರೆ ತಾಪತ್ರಯಗಳನ್ನು ಕೊಡ್ತಾನೆ ಅಂತ ಹೇಳುತ್ತೆ ಶನಿ ಪುರಾಣ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಶನಿಯ ಅನುಗ್ರಹ, ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಗ್ರಹಗಳನ್ನು ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಧನುಸ್ಸು ರಾಶಿಯಲ್ಲಿ ಶನಿ ಮತ್ತು ಕೇತುವಿನ ಸಂಚಾರದಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಚೇರಿಯ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವರ ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005.